ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾಧವೀಸ್ ಕನ್ನಡ ವ್ಲಾಗ್ಸ್. ನಾವು ಇವತ್ತಿನ ದಿವಸ ಒಂದು ಒಳ್ಳೆ ಸ್ಪೆಷಲ್ ಆಗಿರೋ ಗರಂ ಮಸಾಲ ತೋರಿಸ್ತಾ ಇದೀವಿ. ಈ ಗರಂ ಮಸಾಲ ಬಿರಿಯಾನಿ, ಚಿಕನ್, ಮಟನ್ ಪ್ರತಿಯೊಂದು ರೆಸಿಪಿಗಳಿಗೂ ಇದನ್ನ ಯೂಸ್ ಮಾಡಬಹುದು. ಹಾಗೆ ವೆಜ್ ಮತ್ತೆ ನಾನ್ ವೆಜ್ ಎರಡಕ್ಕೂ ಯೂಸ್ ಮಾಡಬಹುದು. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಬನ್ನಿ, ಇದಕ್ಕೊಂದು ಸ್ಪೆಷಲ್ ಆಗಿ ಒಂದು ಐಟಮ್ ಹಾಕ್ತೀವಿ. ಈ ಒಂದು ರೆಸಿಪಿಲಿ ಈ ಐಟಮ್ ಹಾಕೋದ್ರಿಂದನೇ ಎಲ್ಲದಕ್ಕೂ ಟೇಸ್ಟ್ ಬರೋದು. ಬನ್ನಿ, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಮತ್ತೆ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀವಿ. ಮೊದಲಿಗೆ ಧನಿಯಾ ಬೇಕು. ಇದು ನಾವು ಇಲ್ಲಿ 4 ಸ್ಪೂನ್ ಧನಿಯಾ ತಗೊಂಡಿದ್ವಿ. ಹಾಗೆ ಸೋಂಕಾಳು, ಹಾಗೆ ಜೀರಿಗೆ, ಮೆಣಸು, ಲವಂಗ, ಯಾಲಕ್ಕಿ, ಇದು ಕಾಡು ಏಲಕ್ಕಿ, ಹಾಗೇನೆ ಇದು ಚಕ್ಕೆ, ಮತ್ತೆ ಇದು ಜಾಪತ್ರೆ, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಶಾಜೀರ, ಕಲ್ಲುವು, ಇದು ಬಂದು ಕಬಾಬ್ ಚೀನಿ ಅಂತ. ಇದು ಸಾಮಾನ್ಯ ಎಲ್ಲರೂ ಬಳಸಲ್ಲ, ಇದು ಟೇಸ್ಟ್ಗೋಸ್ಕರ ಬಳಸ್ತಾರೆ. ಇದೊಂದು ಹಾಕೋದ್ರಿಂದನೇ ಈ ಗರಂ ಮಸಾಲ ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಪಲಾವ್ ಎಲೆ, ಒಣಮೆಣಸಿನ್ಕಾಯಿ. ಈಗ ಇದಿಷ್ಟು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೋಬೇಕಾಗತ್ತೆ. ಬನ್ನಿ ಹೇಗೆ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಈ ಗರಂ ಮಸಾಲಾನ ಹುರಿಬೇಕಾದ್ರೆ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೋಬೇಡಿ, ಯಾಕಂದ್ರೆ ಸ್ಪೈಸಿ ಐಟಮ್ಗಳಲ್ಲಿ ಸೀದೋದ್ರೆ ಟೇಸ್ಟ್ ಹೊಡೋಗುತ್ತೆ. ಆದಷ್ಟು ಮೀಡಿಯಂ ಇಲ್ಲಾಂದ್ರೆ ಲೋ ಫ್ಲೇಮ್ ಅಲ್ಲಿ ಅಷ್ಟು ಹುರ್ಕೋಬೇಕಾಗತ್ತೆ. ಇದು ಕಬಾಬ್ ಚೀನಿ ಅಂತ ಹೇಳಿದ್ನಲ್ಲ, ಅದು ನೋಡ್ಲಿಕ್ಕೆ ಮೆಣಸ್ ತರನೇ ಇರುತ್ತೆ, ಆದ್ರೆ ಅದು ಮೆಣಸಲ್ಲ, ಅದು ಕಬಾಬ್ ಚೀನಿ ಅಂತ. ಈ ಸ್ಪೈಸಿ ಐಟಮ್ ಮಾರ್ತಾರಲ್ಲ ಅಂತ ಕಡೆ ಸಿಗುತ್ತೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಸಿಗುತ್ತೆ. ಅದನ್ನ ಹಾಕೋದ್ರಿಂದ ಈ ರೆಸಿಪಿ ತುಂಬಾ ಟೇಸ್ಟ್ ಆಗಿ ಬರೋದು. ಆದಷ್ಟು ಇದನ್ನ ಬಳಸಿ ಉಪಯೋಗಿಸಿ, ಚೆನ್ನಾಗಿರುತ್ತೆ. ನೋಡಿ, ಇದು ಆದಷ್ಟು ಲೋ ಫ್ಲೇಮ್ ಅಲ್ಲಿ ಹುರ್ಕೊಳ್ತಾ ಇರೋದ್ರಿಂದ ಪರಿಮಳ ಚೆನ್ನಾಗಿ ಬರುತ್ತೆ, ಗಮ್ಮಂತ ಇದೆ. ಸೊ ಆದಷ್ಟು ಲೋ ಫ್ಲೇಮ್ ಅಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನ ಹುರ್ಕೊಂಡಾಗಿದೆ. ಇದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಈಗ ಹುರಿದಿರೋದೆಲ್ಲ ತಣ್ಣಗಾಗಿದೆ, ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೌಡರ್ ಮಾಡ್ಬೇಕಾಗತ್ತೆ. ನೋಡಿ, ಇವಾಗ ಘಮ ಘಮ ಅನ್ನುವಂತ ಒಂದು ಗರಂ ಮಸಾಲ ರೆಡಿ ಆಗಿದೆ. ಇದನ್ನ 3 in 1 ಮಟನ್, ಚಿಕನ್, ವೆಜ್, ನಾನ್ ವೆಜ್, ಬಿರಿಯಾನಿ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಈ ರೀತಿಲಿ ನೀವು ಗರಂ ಮಸಾಲ ರೆಡಿ ಮಾಡ್ಕೊಂಡು ನೀವು ಒಂದು ರೆಸಿಪಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.